ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. IPL 2024 ಇನ್ನೂ ಒಂದು ಇವತ್ತು ರವಿವಾರದ ಡಬಲ್ ಧಮಾಕ ಐತಿ, ಡಬಲ್ ಹೆಡರ್ ಐತಿ. ಎರಡು ಮ್ಯಾಚ್ಗಳದವು. ಒಂದನೇ ಮ್ಯಾಚ್ನಾಗ CSK ವರ್ಸಸ್ ಪಂಜಾಬ್ ಕಿಂಗ್ಸ್ ಮುಖಾಮುಖಿ ಆದ್ರೆ ಎರಡನೇ ಮ್ಯಾಚ್ನಾಗ LSG ವರ್ಸಸ್ KKR ಮುಖಾಮುಖಿ ಆಗ್ತಾವೆ. ಎರಡು ಮ್ಯಾಚ್ಗಳು ರಿವೆಂಜ್ ಮ್ಯಾಚ್ಗಳದಾವು. ಯಾವ ಟೀಮ್ ರಿವೆಂಜ್ ತಗೋತೈತಿ, ಯಾವ ಟೀಮ್ ತಗೊಳ್ಳಲ್ಲ, ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಅದಕ್ಕಿಂತ ಮೊದಲ ನಿನ್ನೆ ಮ್ಯಾಚ್ ಪ್ರೆಡಿಕ್ಷನ್ ರಿಸಲ್ಟ್ ಕಡೆ ಒಂದು ಸ್ವಲ್ಪ ಕಾಣಿಸಿದ್ರೆ ನಿನ್ನೆ RCB ವರ್ಸಸ್ GT ಮ್ಯಾಚ್ ಇತ್ತು. ಇದ್ರೊಳಗೆ ನಮ್ಮ ಪ್ರೆಡಿಕ್ಷನ್ ಚೇಸಿಂಗ್ ಟೀಮ್ ವಿನ್ ಆಗ್ಬೋದು, RCB ವಿನ್ ಆಗಬಹುದು ಅಂತ ಹೇಳಿತ್ತು. RCB ಬಹಳ ಈಸಿಯಾಗಿ ಈ ಮ್ಯಾಚ್ ವಿನ್ ಆಯ್ತು. ಬ್ಯಾಕ್ ಟು ಬ್ಯಾಕ್ ಹ್ಯಾಟ್ರಿಕ್ ಮ್ಯಾಚ್ ಒನ್ ಸೈಡ್ ವಿನ್ ಆಗಿ ಬರತೈತೆ RCB. ಮೊದಲು ಎಲ್ರು ಬರೀ ಒಂದು ಮ್ಯಾಚ್ ಗೆದ್ದಿತ್ತಂದ್ರೂ RCB 100% ಪ್ಲೇ ಆಫ್ಸ್ ಕ್ವಾಲಿಫೈ ಆಗೋ ಎಲ್ಲ ಚಾನ್ಸಸ್ ಇತ್ತು. ನೋಡೋಣ RCB ಲಕ್ಕ ಮುಂದೆ ಹೆಂಗೈತೆ ಅಂತೇಳಿ. ಈ ಮ್ಯಾಚಿಗೆ ವಾಪಸ್ ಬರೋಣ ಬರ್ರಿ. ಒಂದನೇ ಮ್ಯಾಚ್ ಬಗ್ಗೆ ಮಾತಾಡೋಣ, ಆಮೇಲೆ ಎರಡನೇ ಮ್ಯಾಚಿಗೆ ಹೋಗೋಣ. CSK ವರ್ಸಸ್ ಪಂಜಾಬ್ ಕಿಂಗ್ಸ್. ಈ ಮ್ಯಾಚ್ ಎಲ್ಲಿ ನಡೀತೈತಿ ಅಂದ್ರೆ ಹಿಮಾಚಲ್ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ ಧರ್ಮಶಾಲಾ ಒಳಗೆ ನಡೀತೈತಿ. ಇಲ್ಲಿ ಈ IPL ನಾಗ ನಡೀತಿದ್ದ ಒಂದನೇ ಮ್ಯಾಚ್ ಇದು. ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಐತಿ, ಅದರ ಜೊತೆ ಪೇಸರ್ಸ್ಗಳಿಗೂ ಒಂದ್ ಸ್ವಲ್ಪ ಜಾಸ್ತಿ ಸಪೋರ್ಟ್ ಸಿಗ್ತೈತಿ. ಡೇ ಗೇಮ್ ಐತಿ, ಅದ್ರ ಸಂಬಂಧ ಜಾಸ್ತಿ ಏನು ಸ್ವಿಂಗ್ ಸಿಗಂಗಿಲ್ಲ ಪೇಸರ್ಸ್ಗೆ ಅಂತ ಹೇಳಿ ಅನಿಸ್ತೈತಿ. ಟಾಸ್ ಗೆದ್ದ ಕ್ಯಾಪ್ಟನ್ ಅಂತ ಏನು ದೊಡ್ಡ ಅಡ್ವಾಂಟೇಜ್ ಇಲ್ಲ ಈ ಪಿಚ್ ನಾಗ. ಯಾಕಂದ್ರೆ ಇಲ್ಲಿ ಆಲ್ಮೋಸ್ಟ್ ಈಕ್ವಲ್ ಆಗಿ ವಿನ್ ಆಗ್ಯಾವ. ಫಸ್ಟ್ ಬ್ಯಾಟಿಂಗ್ ಆಡಿದ ಟೀಮ್ 10 ಸಲ ವಿನ್ ಆದ್ರೆ ಚೇಸಿಂಗ್ ಮಾಡಿದ ಟೀಮ್ 7 ಸಲ ವಿನ್ ಆಗ್ಯಾವ. ಈ ಪಿಚ್ ನಾಗಿನ ಎವರೇಜ್ ಸ್ಕೋರ್ 170 ಐತಿ. ಒಂದ್ ಸ್ವಲ್ಪ ಹೈ ಸ್ಕೋರಿಂಗ್ ಮ್ಯಾಚ್ ಇದು ಆಗಬಹುದು ಅಂತ ಹೇಳಿ ನನಗೆ ಅನಿಸ್ತೈತಿ. ಟೀಮ್ ನ್ಯೂಸ್ ಬಗ್ಗೆ ಮಾತಾಡಿದ್ರೆ ಶಿಖರ್ ಧವನ್ ಅವರು 100% ಫಿಟ್ ಇಲ್ಲ, ಈ ಮ್ಯಾಚಿಗೆ ಅವ್ರು ಆಡಂಗಿಲ್ಲ. ಅದಲ್ದ ಅವ್ರ ಕೋಚ್ ಅವ್ರು ಹೇಳ್ಯಾರ ನಾವ್ ಏನೀಗ ವಿನ್ನಿಂಗ್ ಕಾಂಬಿನೇಷನ್ ಐತಿ ಅದನ್ನ ಚೇಂಜ್ ಮಾಡಂಗಿಲ್ಲ ಅಂತೇಳಿ 100% ಈ ಮ್ಯಾಚ್ನಾಗೂ ಶಿಖರ್ ಧವನ್ ಅವರು ಆಡಂಗಿಲ್ಲ. ಇನ್ನು ದೀಪಕ್ ಚಹರ್ ಅವರು ಅರ್ಧ ಮ್ಯಾಚ್ಗೆ ಬಿಟ್ಟು ಹೊರಗೆ ಹೋಗಿದ್ರು, ಅವ್ರ ಬಗ್ಗೆ ಜಾಸ್ತಿ ಏನು ಅಪ್ಡೇಟ್ ಇಲ್ಲ. ಫಿಟ್ ಇದ್ರಂದ್ರೆ 100% ಅವ್ರು ಆಡ್ತಾರೆ. ಮುಸ್ತಫಿಜುರ್ ರೆಹಮಾನ್ ಅವರು ನ್ಯಾಷನಲ್ ಡ್ಯೂಟಿಗೆ ಹೋಗ್ಯಾರ, ಬಾಂಗ್ಲಾದೇಶಕ್ಕೆ ಹೋಗ್ಯಾರ ಅವ್ರ ಟೀಮಿಗೆ ಆಡಾಕ. ಅವರು ಇನ್ ಮುಂದೆ CSK ಕಡೆದಿಂದ ಆಡಂಗಿಲ್ಲ. ಅದ ಈ ಕಡೆ ಮತೀಶಾ ಪತಿರಾನ ಮತ್ತು ಮಹೀಶ ತೀಕ್ಷಣ ಅವರು ಹೋಗಿದ್ರು, ಈಗ ವಾಪಸ್ ಬಂದಾರ. ಅವ್ರು ಅವೈಲೇಬಲ್ ಇರ್ತಾರೆ. 100% ಪ್ಲೇಯಿಂಗ್ ಲೆವೆಲ್ದಾಗೂ ಆಡೋ ಚಾನ್ಸಸ್ ಜಾಸ್ತಿ ಐತಿ. ಹೆಡ್ ಟು ಹೆಡ್ ರೆಕಾರ್ಡ್ಸ್ ಬಗ್ಗೆ ಮಾತಾಡಿದ್ರೆ ಟೋಟಲ್ ಈ ಎರಡು ಟೀಮ್ ನೋಡು 29 ಮ್ಯಾಚ್ಗಳಾಗ್ಯಾವ. ಆ 29 ಮ್ಯಾಚ್ಗಳೊಳಗ 15 ಸಲ CSK ಗೆದ್ರ, 14 ಸಲ ಪಂಜಾಬ್ ಕಿಂಗ್ಸ್ ಗೆದ್ದೈತಿ. ಜಾಸ್ತಿ ಏನು ಡಿಫರೆನ್ಸ್ ಇಲ್ಲ, ಭಾರಿ ಟಕ್ಕರ್ ಕೊಟ್ಟೈತಿ CSK ಗೆ ಪಂಜಾಬ್ ಕಿಂಗ್ಸ್. ಅದಲ್ದ ಲಾಸ್ಟ್ 5 ಮ್ಯಾಚ್ ಈ ಎರಡು ಟೀಮ್ ನಡು ಏನಾಗ್ಯಾವ, ಆ 5 ಮ್ಯಾಚ್ನು ಪಂಜಾಬ್ ಕಿಂಗ್ಸ್ ವಿನ್ ಆಗೈತಿ. CSK ಕಡೆ ಋತುರಾಜ್ ಗಾಯಕ್ವಾಡ್ ಅವರು ಭಾರಿ ಫಾರ್ಮ್ ನಾಗ ಅದಾರ. ಈ ಎರಡು ಟೀಮ್ ನೋಡು ಲಾಸ್ಟ್ ಟೈಮ್ ಮ್ಯಾಚ್ ಆಗಿತ್ತು ಚೆನ್ನೈ ಒಳಗ. ಆ ಮ್ಯಾಚ್ ನಾಗ್ನು ಋತುರಾಜ್ ಗಾಯಕ್ವಾಡ್ ಅವ್ರ ಕಡೆದಿಂದ ಚಲೋ ಇನ್ನಿಂಗ್ಸ್ ಬಂದಿತ್ತು, 65 ರನ್ ಹೊಡೆದಿದ್ರು. ಈ ಮ್ಯಾಚ್ ನಾಗ್ನು ಋತುರಾಜ್ ಗಾಯಕ್ವಾಡ್ ಆಡೋ ಚಾನ್ಸಸ್ ಜಾಸ್ತಿ ಐತಿ. ಒಂದು ಮಸ್ಟ್ ವಿನ್ ಗೇಮ್ ಐತಿ ಎರಡು ಟೀಮ್ಗಳಿಗೂ. CSK ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗ್ಬೇಕಂದ್ರೆ ಈ ಗೆಲುವು ಅವರಿಗೆ ಅನಿವಾರ್ಯ ಐತಿ. ಅದರ ಜೊತೆ ಕ್ವಾಲಿಫೈ ಆಗೋ ರೇಸ್ ಒಳಗೆ ಉಳಿಬೇಕಂದ್ರೆ ಪಂಜಾಬ್ ಕಿಂಗ್ಸಿಗೂ ಈ ಗೆಲುವು ಭಾಳ ಅನಿವಾರ್ಯ ಐತಿ. ಡೂ ಆರ್ ಡೈ ಮ್ಯಾಚ್ ಇದ್ದಂಗೇನದು ಒಂಥರ ಎರಡು ಟೀಮಿಗೂ. ಇನ್ಫಾರ್ಮ್ ಋತುರಾಜ್ ಗಾಯಕ್ವಾಡ್ ಅವರಿಗೆ ಏನು ಪ್ರಾಬ್ಲಮ್ ಐತಿ ಈ ಮ್ಯಾಚ್ನಾಗ ಅಂದ್ರೆ ಕಗಿಸೋರ್ ರಬಾಡ ಮತ್ತು ಹರ್ಷದೀಪ್ ಸಿಂಗ್ ಇವರಿಂದ ಒಂದು ಸ್ವಲ್ಪ ಈ ಪ್ರಾಬ್ಲಮ್ ಐತಿ. ರಬಾಡ ಅವರು 55 ಬಾಲಿಗೆ 3 ಸಲ ಅವ್ರು ವಿಕೆಟ್ ಕೊಟ್ಟಾರ. ಇನ್ನು ಹರ್ಷದೀಪ್ ಅವ್ರು 44 ಬಾಲಿಗೆ 3 ಸಲ ಅವ್ರ ವಿಕೆಟ್ ಹರ್ಷದೀಪ್ ಸಿಂಗ್ ಅವ್ರಿಗೂ ಕೊಟ್ಟಾರ. ಈ ಇಬ್ರು ಬೌಲರ್ಸ್ಗಳಿಗೆ ಚಲೋ ಆಡಿದ್ರಪ್ಪ ಅಂದ್ರೆ ಸ್ವಲ್ಪ ನೋಡ್ಕೊಂಡು ಆಡಿದ್ರಂದ್ರೆ ಈ ಮ್ಯಾಚ್ನಾಗ ಒಂದು ದೊಡ್ಡ ಇನ್ನಿಂಗ್ಸ್ ಋತುರಾಜ್ ಗಾಯಕ್ವಾಡ್ ಅವ್ರ ಕಡೆದಿಂದ ಬರ್ಬೋದು. ನನಗನ್ಸೋ ಮಟ್ಟಿಗೆ ಈ ಮ್ಯಾಚ್ನಾಗ ಋತುರಾಜ್ ಗಾಯಕ್ವಾಡ್, ರವೀಂದ್ರ ಜಡೇಜಾ, ಶಿವಮ್ ದುಬೆ, ಡೆರಿಲ್ ಮಿಚೆಲ್, ರೈಲಿ ರೊಸೋ ಈ ಎಲ್ಲಾ ಪ್ಲೇಯರ್ಸ್ಗಳು ಧೂಳ್ ಎಪ್ಸೋ ಚಾನ್ಸಸ್ ಜಾಸ್ತಿ ಐತೆ ಅಂತೇಳಿ ನನಗನ್ಸತೈತಿ. ನಾ ಲಾಸ್ಟಿಗೆ ಈ ಮ್ಯಾಚ್ ವಿನ್ನರ್ ಪ್ರೆಡಿಕ್ಷನ್ ಬಗ್ಗೆ ಮಾತಾಡಿದ್ರೆ ಯಾವ ಟೀಮ್ ಈ ಮ್ಯಾಚ್ ವಿನ್ ಆಗ್ಬೋದು, ನನಗನ್ಸೋ ಮಟ್ಟಿಗೆ ಈ ಮ್ಯಾಚ್ CSK ವಿನ್ ಆಗ್ಬೋದು. ರಿವೆಂಜ್ ತಗೋತಾರ ಈ ಮ್ಯಾಚ್ನಾಗ CSK ಅಂತೇಳಿ ನನಗೆ ಅನ್ಸತೈತಿ. ನಿಮಗೇನು ಅನಿಸ್ತೈತಿ, ಯಾವ ಟೀಮ್ ಈ ಮ್ಯಾಚ್ನಾಗ ವಿನ್ ಆಗ್ಬೋದು ಕಮೆಂಟ್ ಮಾಡಿ ಹೇಳ್ರಿ. ಎರಡನೇ ಮ್ಯಾಚಿಗೆ ಹೋಗೋಣ. ಇವತ್ತಿನ ಎರಡನೇ ಮ್ಯಾಚ್ IPL 2024 54ನೇ ಮ್ಯಾಚ್ LSG ವರ್ಸಸ್ KKR. ಈ ಮ್ಯಾಚ್ ಎಲ್ಲಿ ನಡೀತೈತಿ ಅಂದ್ರೆ ಎಕಾನಾ ಕ್ರಿಕೆಟ್ ಸ್ಟೇಡಿಯಂ ಲಕ್ನೋನಾಗ ನಡೀತೈತಿ. ಟೋಟಲ್ ಆಗಿ ಇಲ್ಲಿ 13 IPL ಮ್ಯಾಚಸ್ ಆಗ್ಯಾವ. ಆ 13 ಮ್ಯಾಚ್ ಒಳಗ 6 ಸಲ ಫಸ್ಟ್ ಬ್ಯಾಟಿಂಗ್ ಆಡಿದ ಟೀಮ್ ವಿನ್ ಆದ್ರೆ ಇನ್ನು 6 ಸಲ ಚೇಸಿಂಗ್ ಮಾಡಿದ ಟೀಮ್ ವಿನ್ ಆಗೈತಿ. ಒಂದು ಮ್ಯಾಚ್ನಾಗ ಏನು ರಿಸಲ್ಟ್ ಬಂದಿಲ್ಲ. ಟೀಮ್ ನ್ಯೂಸ್ ಬಗ್ಗೆ ಮಾತಾಡಿದ್ರೆ ಮಯಾಂಕ್ ಯಾದವ್ ಅವರಿಗೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಆಡಾಗ ಇಂಜುರಿ ಆಗಿತ್ತು. ಅವ್ರು ಈ ಮ್ಯಾಚಿಗೆ 100% ಆಡಂಗಿಲ್ಲ. ಇನ್ನು ಮುಂದೂ ಅವರು IPL ನಾಗ ಆಡೋದು ಡೌಟ್ ಈ ಸೀಸನ್ ನಾಗ. ಲಕ್ನೋ ಸೂಪರ್ ಜೈಂಟ್ಸ್ 12 ಮ್ಯಾಚ್ ಈ ಗ್ರೌಂಡ್ನಾಗ ಏನ್ ಆಡ್ಯಾರ, ಆ 12 ಮ್ಯಾಚ್ ಒಳಗ 7 ಮ್ಯಾಚ್ ವಿನ್ ಆಗ್ಯಾರ, 5 ಮ್ಯಾಚ್ ಸೋತಾರ. ಈ ಸೀಸನ್ನಾಗ 10 ಮ್ಯಾಚ್ನಾಗ 6 ಮ್ಯಾಚ್ ಗೆದ್ದು 4 ಮ್ಯಾಚ್ ಸೋತು ಪಾಯಿಂಟ್ಸ್ ಟೇಬಲ್ ನಾಗ ಈಗ 3ನೇ ಪೊಸಿಷನ್ ಒಳಗದಾರ. ಅದ ಈ ಕಡೆ KKR 10 ಮ್ಯಾಚ್ನಾಗ 7 ಮ್ಯಾಚ್ ಗೆದ್ದು 3 ಮ್ಯಾಚ್ ಸೋತು ಪಾಯಿಂಟ್ಸ್ ಟೇಬಲ್ ನಾಗ 2ನೇ ಪೊಸಿಷನ್ ನಾಗ ಅದಾರ. ಹೆಡ್ ಟು ಹೆಡ್ ರೆಕಾರ್ಡ್ಸ್ ಬಗ್ಗೆ ಮಾತಾಡಿದ್ರೆ ಟೋಟಲ್ 4 ಮ್ಯಾಚ್ ಒಳಗ 3 ಮ್ಯಾಚ್ LSG ಗೆದ್ದೈತಿ, ಬರೇ 1 ಮ್ಯಾಚ್ KKR ಗೆದ್ದೈತಿ. ಅದೇ 1 ಮ್ಯಾಚ್ ಈ ಸೀಸನ್ನಾಗ ಒಂದ್ಸಲ ಈ ಎರಡು ಟೀಮ್ ನೋಡು ಮುಖಾಮುಖಿ ಆಗಿತ್ತು. ಆ ಮ್ಯಾಚ್ನಾಗ KKR ವಿನ್ ಆಗಿ
ಆಗಿತ್ತು. KKR ಓಪನರ್ಸ್ ನೋಡ್ರಿ ಬೆಂಕಿ ಫಾರ್ಮ್ ನಾಗ ಅದಾರ. ಎಲ್ಲಿವರೆಗೂ ಈಡನ್ ಗಾರ್ಡನ್ಸ್ ನಾಗ KKR ಮ್ಯಾಚ್ ಆಗತ್ತಿದ್ದು ಅಲ್ಲಿ ತನ ಭಾರಿ ಧೂಳು ಎಬ್ಸತ್ತಿದ್ರು KKR ಓಪನರ್ಸ್. ಆದ್ರ ಈಡನ್ ಗಾರ್ಡನ್ಸ್ ಬಿಟ್ಟು ಬೇರೆ ಕಡೆ ಏನ್ ಮ್ಯಾಚ್ ನಡೆಯತ್ತವ ಅಲ್ಲಿ KKR ಓಪನಿಂಗ್ ಪಾರ್ಟ್ನರ್ಶಿಪ್ ಅಷ್ಟು ಚಲೋ ಬಂದಿಲ್ಲ. ಹರ್ಷಿತ್ ರಾಣಾ ಅವರು ಏನು ಒಂದು ಮ್ಯಾಚ್ ಬ್ಯಾನ್ ಆಗಿದ್ರು ಮುಂಬೈ ಇಂಡಿಯನ್ಸ್ ವಿರುದ್ಧ, ಈ ಮ್ಯಾಚಿಗೆ ಅವ್ರು 100% ಪ್ಲೇಯಿಂಗ್ 11 ದಾಗ ಆಡ್ತಾರ ಅಂತ ಹೇಳಿ ಅನಿಸ್ತೈತಿ. ಈ ಮ್ಯಾಚ್ನಾಗ ಪ್ಲೇಯರ್ ಬ್ಯಾಟಲ್ಗಳು ಯಾವ ಅದಾವಂದ್ರ LSG ಮಾರ್ಕಸ್ ಸ್ಟಾನಿಸ್ ಮತ್ತು ನಿಕೋಲಸ್ ಪೂರನ್ ಇವರು KKR ಸ್ಪಿನ್ನರ್ಸ್ ಏನದಾರಲ್ರಿ ವರುಣ್ ಚಕ್ರವರ್ತಿ ಮತ್ತು ಸುನಿಲ್ ನಾರಾಯಣ ಇವರು ಮುಂದೆ ಸ್ಟ್ರಗಲ್ ಮಾಡ್ಯಾರ. ಈ ಮ್ಯಾಚ್ನಾಗೂ ಈ ಒಂದು ಬ್ಯಾಟಲ್ ನಮಗೆ ನೋಡಕ್ ಸಿಗ್ತೈತಿ. ಆ ಕಡೆ ಬಿಗ್ ಹಿಟ್ಟರ್ಸ್ ವರ್ಸಸ್ ಈ ಕಡೆ ಸ್ಪಿನ್ನರ್ಸ್. ಆಂಡ್ರೆ ರಸಲ್ ಅವ್ರ ಕಡೆದಿಂದ ಆಲ್ ರೌಂಡ್ ಪರ್ಫಾರ್ಮೆನ್ಸ್ ಬರಕತೈತಿ. ಈ ಮ್ಯಾಚ್ನಾಗ ಈ ಗ್ರೌಂಡ್ನಾಗ ಅವ್ರ ಬಾಲಿಂಗ್ನು ಎಫೆಕ್ಟಿವ್ ಆಗ್ಬಹುದು. KL ರಾಹುಲ್ ಅವರು KKR ವಿರುದ್ಧ 14 ಮ್ಯಾಚ್ನಾಗ 6 ಸಲ 50+ ಸ್ಕೋರ್ ಮಾಡ್ಯಾರಿ, 138 ಸ್ಟ್ರೈಕ್ ರೇಟ್ಲಿ. ಈ ಮ್ಯಾಚ್ನಾಗ KL ರಾಹುಲ್ ಅವ್ರ ಕಡೆದಿಂದ ಒಂದು ಚಲೋ ಇನ್ನಿಂಗ್ಸ್ ಬರ್ಬೋದು. ಲಾಸ್ಟಿಗೆ ಮ್ಯಾಚ್ ವಿನ್ನರ್ ಪ್ರೆಡಿಕ್ಷನ್ ಬಗ್ಗೆ ಮಾತಾಡಿದ್ರೆ ಯಾವ ಟೀಮ್ ಈ ಮ್ಯಾಚ್ನಾಗ ವಿನ್ ಆಗ್ಬೋದು? ನನಗನ್ಸೋ ಮಟ್ಟಿಗೆ ಈ ಮ್ಯಾಚ್ನಾಗ ಕೋಲ್ಕತಾ ನೈಟ್ ರೈಡರ್ಸ್ ಟೀಮ್ ವಿನ್ ಆಗ್ಬೋದು. ಯಾಕಂದ್ರೆ ನೋಡ್ರಿ ಅವ್ರ ಬಾಲಿಂಗ್ ಲೈನಪ್ ಬಹಳ ಡೇಂಜರಸ್ ಆಗಿ ಕಾಣಿಸತೈತಿ. ಲಾಸ್ಟ್ ಮ್ಯಾಚ್ ಮುಂಬೈ ಇಂಡಿಯನ್ಸ್ ವಿರುದ್ಧ 4 ವಿಕೆಟ್ ತೆಗಿಯೋ ಮುಖಾಂತರ ಮಿಚೆಲ್ ಸ್ಟಾರ್ಕ್ನು ಪಾರ್ಟಿಗೆ ಜಾಯ್ನ್ ಆಗ್ಯಾರ. ಈಗಂತರೂ ಇನ್ನ ಡೇಂಜರಸ್ ಆಗಿ ಕಾಣಿಸತೈತಿ KKR. ಇದ್ರ ಬಗ್ಗೆ ನೀವು ಏನಂತೀರಿ? ಯಾವ ಟೀಮ್ ಈ ಮ್ಯಾಚ್ನಾಗ ವಿನ್ ಆಗ್ಬೋದು? ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋಕ್ಕೊಂದು ಲೈಕ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಾಕ್ ಹೋಗ್ಬೇಡ್ರಿ. ಮತ್ತೆ ಜಲ್ದಿ ಸಿಗೋನು. ಜೈ ಕರ್ನಾಟಕ.